अनधिकृत बीपीएल कार्ड तयार केलेल्या अन्न विभागाच्या नामफलकात मोठा गोंधळ आहे, असे न्यायमूल्य पोटनिधी संघटनेचे राज्याध्यक्ष राजशेखर तळवार यांनी सांगितले। गुरुवारी बेळगावमध्ये पत्रकार परिषदेत ते बोलत होते। आयटी रिटर्न दाखल केलेल्यांची बीपीएल कार्ड रद्द केल्याने लोक त्रास सहन करत आहेत। पात्र लाभार्थ्यांचे बीपीएल कार्ड रद्द करणे योग्य नसल्याचे ते म्हणाले। ನ್ಯಾಯಬೆಲೆ ಅಂಗಡಿ ಮಾಲೀಕರ ಪರವಾಗಿ ನಾನು ಹೇಳೋದಿಷ್ಟ, ಈಗಾಗಲೇ ಸರ್ಕಾರ, ರಾಜ್ಯ ಸರ್ಕಾರ ಅನರ್ಹ ನ್ಯಾಯ ಬಿಪಿಎಲ್ ಕಾರ್ಡ್ಗಳನ್ನ ಒಂದು ಅರ್ಹತಾ ಪಟ್ಟಿಯಿಂದ ಕೈ ಬಿಡತಕ್ಕಂತ ಕೆಲಸ ಈಗಾಗಲೇ ಪ್ರಾರಂಭ ಮಾಡಿದಾರೆ। ಈಗಾಗಲೇ ಲಕ್ಷಾಂತರ ಹೆಸರುಗಳನ್ನ ಆಯಾ ಅಂಗಡಿ ಮುಂದೆ ನಾಮಫಲಕದ ಮುಂದೆ ಅದನ್ನ ಪ್ರದರ್ಶನ ಮಾಡಿದ್ದಾರೆ। ಈಗ ಒಂದೇನಪ್ಪಾ ಅಂತಂದ್ರ ಅವರು ಅನರ್ಹ ಪಟ್ಟಿಯನ್ನ ನಾವು ಅನರ್ಹರನ್ನ ಕೈ ಬಿಡ್ತೇವೆ ಅಂತ ಏನು ಇಲಾಖೆಯವರು ಹೇಳಿದಾರ, ಅದರಲ್ಲಿ ಬಹಳಷ್ಟು ಇದೆ, ಗೊಂದಲ ಇದೆ। ಯಾಕಪ್ಪ ಅಂತಂದ್ರ ಈಗಾಗಲೇ ಒಂದು ಮಹತ್ವದ ಸೂಚನೆ ಏನಪ್ಪಾ ಅಂದ್ರೆ RT ಯಾರು ತುಂಬ್ತಾರ ಅವರಿಗೆ ನೀವು ಇನ್ಕಮ್ ಟ್ಯಾಕ್ಸ್ ಯಾರು ತುಂಬ್ತಾರ ಅವ್ರನ್ನ ನೀವು ಕೈ ಬಿಡ್ರಿ। ಯಾಕಂದ್ರೆ ಅವರು ಶ್ರೀಮಂತರು ಇರ್ತಾರ, RT ಇನ್ಕಮ್ ಟ್ಯಾಕ್ಸ್ ತುಂಬ್ತಾರ, ಅವ್ರ ನೀವು ಕೈ ಬಿಡ್ರಿ, ಏನ್ ಪ್ರಾಬ್ಲಮ್ ಇಲ್ಲ। ಯಾರು ಶ್ರೀಮಂತರ ಅದಾರ ನೀವು ನೋಡ್ರಿ, ಅವ್ರ ಸ್ವಂತ ಕಾರ್ ಆಗಿರೋದ್ರ ಅದಕ್ಕೂ ಏನು ಒಂದು ಮಾನದಂಡ ನೀವು ನೀಡಿದಿರಿ, ನಿಗದಿ ಮಾಡಿದಿರಿ, ಅದು ಓಕೆ। ಅದನ್ನ ಹೊರತುಪಡಿಸಿ ಏನಾಗೈತಿ ಅಂದ್ರ RT ರಿಟರ್ನ್ ಯಾರಪ್ಪ ಅಂತಂದ್ರ ಸಾಮಾನ್ಯ ಜನ ಇವತ್ತು ಬ್ಯಾಂಕ್ದಿಂದ ತಮ್ಮ ಮನೆಗಳನ್ನ ಕಟ್ಟೋ ಸಲುವಾಗಿ ಬಡವರ, ಅತ್ಯಂತ ಮಧ್ಯಮ ವರ್ಗದವರು ಮತ್ತು ಬಡವರ ಏನ್ ಮಾಡ್ಯಾರ, ತಮ್ಮ ಮನೆಗಳನ್ನ ಕಟ್ಟಕ್ ಏನ್ ಮಾಡಿದಾರ, ಸರ್ಕಾರದಿಂದ ಸಾಲ ಸೌಲಭ್ಯ ತೆಗೆದುಕೊಳ್ಳಕ RT ರಿಟರ್ನ್ ಅನ್ನೋದನ್ನ ಮನ್ ಮಾಡಿದಾರ। ಈಗ RT ರಿಟರ್ನ್ ಫೈಲ್ ಏನ್ ಮಾಡಿರ್ತಾರ ಅದನ್ನ ನೀವು ಮಾನದಂಡವಾಗಿ ಅದನ್ನು ಪರಿಗಣಿಸಿ ಬಡವರನ್ನ ಬಲಿ ಕೊಡ್ತಕ್ಕಂತ ಕೆಲಸ ಆಗ್ತಾ ಇದೆ। ಅದಕ್ಕೆ ದಯಮಾಡಿ ಗಂಭೀರವಾಗಿ ಸರ್ಕಾರ ಇದನ್ನು ಪರಿಗಣಿಸಬೇಕು। RT ರಿಟರ್ನ್ ಮಾಡಿದವರ ನೀವು ಶ್ರೀಮಂತರಂತ ನೀವು ಅದನ್ನು ಪರಿಗಣಿಸೋದನ್ನ ಮೂರ್ಖತನ। ಯಾಕಂತಂದ್ರ ಅತ್ಯಂತ ಬಡವ, ಇವತ್ತು ಆಟೋ ರಿಕ್ಷಾ ನಡೆಸ್ತಕ್ಕಂಥವ್ರು, ಜೀವನೋಪಾಯ ಕೂಲಿ ಮಾಡ್ತಕ್ಕಂಥವ್ರು RT ರಿಟರ್ನ್ ಒಂದು ಏನೋ ಬ್ಯಾಂಕ್ದವ್ರು ಲೋನ್ ಕೊಡ್ತಾರೆ, ಏನು ಸಾಮಾನ್ಯ ಜನ ಹೋದ್ರೆ ನಿಂದ RT ರಿಟರ್ನ್ ತಗೊಂಡ್ಬಾ ಅಂತಾರ, ಅದೊಂದು ಸಾಮಾನ್ಯ ಪ್ರಕ್ರಿಯೆ। RT ರಿಟರ್ನ್ ಕೊಟ್ಟವ್ರು ನೀವು ಬ್ಯಾಂಕ್ ಹೇಳಿದಾಗ ಅವರು ಸಾಲ ಸೌಲಭ್ಯವನ್ನು ಪಡಿತಕ್ಕಂತ ಸಂದರ್ಭದಲ್ಲಿ ಅದನ್ನೇ ನೀವು ಮಾನದಂಡಾಗಿ ತೆಗೆದುಕೊಂಡು ಲಕ್ಷಾಂತರ ಜನರನ್ನ ಈ ಒಂದು ಪಟ್ಟಿಯಿಂದ ಕೈ ಬಿಟ್ರೆ ಲಕ್ಷಾಂತರ ಜನ ಈ ಪಾಪ ಅರ್ಹ ಫಲಾನುಭವಿ ಸಾಯ್ತಾರಂತ। ಅದಕ್ಕೆ ದಯಮಾಡಿ ಇದನ್ನ ನಾವು ಗಂಭೀರವಾಗಿ ಪರಿಗಣಿಸಿ RT ರಿಟರ್ನ್ ಯಾರ್ದೈತಿ ಅದನ್ನ ದಯಮಾಡಿ ನೀವು ಅದನ್ನು ಕೂಲಂಕಷವಾಗಿ ಪರಿಗಣಿಸ್ರಿ, ತನಿಖೆ ಮಾಡ್ರಿ। ಯಾಕಂದ್ರೆ ಹೋಗ್ರಿ, ಫುಡ್ ಇನ್ಸ್ಪೆಕ್ಟರ್ಗಳು, ಆಯಾ ರಾಜ್ಯದ ಆಯಾ ಏನು ಫುಡ್ ಇನ್ಸ್ಪೆಕ್ಟರ್ಗಳು ಇರ್ತಾವ, ಅವ್ರ ವಿಭಾಗಗಳಿರ್ತಾವ, ಅಲ್ಲಿ ಹೋಗ್ರಿ, ಪರಿಗಣಿಸ್ರಿ, ಅದನ್ನ ಪರಿಶೀಲನೆ ಮಾಡ್ರಿ। ಯಾರಪ್ಪ ಇದು ಶ್ರೀಮಂತರ ಅದಾರ, ಏನ್ ಇನ್ಕಮ್ ಟ್ಯಾಕ್ಸ್ ತುಂಬತಾನೇನೋ ಅದನ್ನ ಆ ಪಾಯಿಂಟ್ ಅನ್ನ ತಾವು ಗಂಭೀರವಾಗಿ ಪರಿಗಣಿಸಿ BPL ಕಾರ್ಡ್ಗಳನ್ನ IT ರಿಟರ್ನ್ ಆಧಾರದ ಮೇಲೆ ಅದನ್ನ ಮಾನದಂಡ ಉಪಯೋಗಿಸಿಕೊಂಡು ಕ್ಯಾನ್ಸಲ್ ಮಾಡೋದು, ರದ್ದು ಮಾಡೋದು, ಇದು ಬಡವರ ಒಂದು ಹೊಟ್ಟೆಗೆ ಒಂದು 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 ಕಲ್ಲು ಹಾಕಿದಂತ ಕೆಲಸ, ಅವರ ಜೀವನದ ಜೊತೆ ಚೆಲ್ಲಾಟ ಆಡುವಂತ ಕೆಲಸ। ಯಾಕಂತಂದ್ರ ಅನೇಕರು ಈಗಾಗಲೇ ಅನಾರೋಗ್ಯ ಪೀಡಿತರಾಗಿರ್ತಾರ, ಅದರ ಮೇಲೆ ಒಂದು ಔಷಧಿ ಉಪಚಾರ ಮಾಡ್ಕೊತಿರ್ತಾರ, ಮಕ್ಕಳ ಶಾಲಾ ಫೀಸ್ಗಳನ್ನ ತುಂಬಾಕ ಯಾರಿಗೂ ಆಗೋದಿಲ್ಲ। ಮತ್ತೆ ಇಲ್ಲಿ ಹೆಚ್ಚು ದಲಿತರು ಅವರಿಗೆ ತೊಂದರೆ ಐತಿ, ಅದನ್ನು ಸರ್ಕಾರ ಇಲಾಖೆಯವರನ್ನು ಗಂಭೀರವಾಗಿ ಪರಿಗಣಿಸಿ RT ರಿಟರ್ನ್ ಯಾರು ಫೈಲ್ ಮಾಡಿದಾರ ಅದು ಕರೆಕ್ಟ್ ಐತೋ ತಪ್ಪೈತೋ ಅನ್ನೋದನ್ನ ಆಯಾ ಒಂದು ಫುಡ್ ಇನ್ಸ್ಪೆಕ್ಟರ್ಗೂ ಆಹಾರ ನಿರೀಕ್ಷಕರು ಹೋಗಿ ಅದನ್ನ ಖುದ್ದಾಗಿ ಸ್ಥಳ ಪರಿಶೀಲನೆ ಮಾಡಿ ಅವ್ರ ಸ್ಟೇಟಸ್ ಅನ್ನು ನೋಡ್ಕೊಂಡ ಇದ್ರ ಮೇಲೆ ವಿಚಾರ ಮಾಡ್ಕೊಂಡು ಅವ್ರ ಏನ್ ಕ್ರಮ ತಗೋತಾರೋ ಅದಕ್ಕೆ ನಂದು ಒಪ್ಪಿಗೆ ಐತಿ, ಬೆಂಬಲ ಐತಿ। ಅಂದ್ರೆ ಮಾರ್ಕ್ ಸ್ವಿಚ್ ಮಾಡ್ಬೇಕು। ಈಗ ಅವ್ರು ಏನೊಂದು 12 ಮಾನದಂಡಗಳನ್ನ ಮಾಡಿದಾರ, ಅದರಾಗ ನೀವು ನಾವು ಸ್ವಂತ ಕಾರ್ ಐತಿ, ಬಂಗ್ಲೆ ಐತಿ ಏನಂತಿರಲ್ಲ, ಅವು ಓಕೆ, ಯಾರದಾರ ಅವ್ರ ನೀವು ತೆಗಿರಿ। ಬಟ್ ಇದನ್ನ RT ರಿಟರ್ನ್ ಫೈಲ್ ಮಾಡಿದ್ದನ್ನ ನೀವು ಮಾನದಂಡ ತಗೊಂಡ RT ರಿಟರ್ನ್ ತುಂಬತಾನ ಅದನ್ನ ತಗೊಂಡು ನೀವು ಅದನ್ನ ರದ್ದು ಮಾಡಿದ್ರೆ ಬಹಳಷ್ಟು ಜನ ಬಡವರ ಮೇಲೆ ಇದು ಅನ್ಯಾಯ ಆಕತಿ। ಅದನ್ನ ಸರ್ಕಾರ ದಯಮಾಡಿ ಇದನ್ನ ಮಾಡಬಾರದು ಅನ್ನೋದು ನನ್ನ ಬೇಡಿಕೆ। ರಾಜಶೇಖರ್ ತಳವಾರ್, राज्य उपाध्यक्षರು, कर्नाटक राज्य सरकारी पडितर वितरकर क्षमाभिवृद्धी संघ, बेंगळूरू। BPL कार्ड फक्त IT रिटर्न्स न भरलेल्यांचे रद्द करून गरीब, दलित व मागासवर्गीयांना विनाकारण त्रास देण्यात येतोय। अन्न विभागाने मार्गदर्शक तत्वांनुसार न्याय तपासणी करावी अशी मागणी त्यांनी केली। संकल्प शिंदे, KMM मराठी, बेळगाव।